ಹಿಂಗೆ ಸುದ್ದಿಗಾರರೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಮಾತು ಮುಂದುವರಿಸಿ ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ಹೇಳಿದ್ರು. ಏನಂತಂದ್ರೆ, ನನ್ನ ಕ್ಷೇತ್ರದಲ್ಲಿ ನನಗೆ ಗೊತ್ತಿಲ್ಲದೇನೆ ಕೆಲ ಸರ್ಕಾರಿ ಕಾಮಗಾರಿಗಳು ಆಗ್ತಾ ಇದ್ದಾವೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲದಂತೆ ಒಂದಷ್ಟು ಕಾಮಗಾರಿಗಳು ಆಗ್ತಾ ಇದ್ದೇವಂತೆ ತಮ್ಮ ಕ್ಷೇತ್ರದಲ್ಲಿ. ನನ್ನ ಕ್ಷೇತ್ರದಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗ್ತಾ ಇದೆ ಹೀಗಂತ ಸ್ವತಃ ಶಾಸಕ BR ಪಾಟೀಲ್ರು ಕಲಬುರಗಿಯಲ್ಲಿ ಮಾತಾಡ್ತಾ ಮತ್ತೊಂದು ಬಾಂಬ್ ಸಿಡಿಸ್ತಾ ಇರೋದು. ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಫಂಡ್ನಲ್ಲಿ 17 ಕೋಟಿ ಹಣ ಬಂದಿದೆ, ಕಾಮಗಾರಿ ಕೂಡ ಶುರುವಾಗಿದೆ, ಗುದ್ದಲಿ ಪೂಜೆಗೂ ನನ್ನನ್ನು ಕರೆದಿಲ್ಲ. ಒಬ್ಬ ಶಾಸಕನಾಗಿ ಹಣ ಬಂದಿದ್ದು, ಕೆಲಸ ಶುರುವಾಗಿದ್ದು ನನಗೆ ಗೊತ್ತಿಲ್ಲ. KKRDBಗಿಂದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ವಸತಿ ಶಾಲೆ ಕಟ್ತಿದ್ದೀವಿ. ಈಗ ಮೈನಾರಿಟಿ ಇಲಾಖೆಗಿಂದ ಮತ್ತೆ 17 ಕೋಟಿ ಬಂದಿದೆ. ಈ ರೀತಿ ಹಣ ಕೊಡೋದಾದ್ರೆ ನಾನು ಯಾಕೆ KKRDBಗಿಂದ ತೆಗೆದುಕೊಳ್ತಾ ಇದ್ದೆ? ಇದೇ KKRDB ಹಣ ನಾನು ಬೇರೆ ಕೆಲಸಕ್ಕಾದ್ರೂ ಬಳಸ್ಕೊಳ್ತಾ ಇದ್ನಲ್ಲ. ಆದರೆ ಅಲ್ಲಿ ಹಣ ಆಗಿದ್ದು ಗೊತ್ತಿಲ್ಲ, ಅಲ್ಲಿ ಗುದ್ಲಿ ಪೂಜೆ ಆಗಿದ್ದು ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತಂದ್ರು BR ಪಾಟೀಲ್ರು. ಹಾಸ್ಟೆಲ್ ಈಗ ನಾನು 17 ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಫಂಡ್ ಎಲ್ಲ ಬಂದಿದೆ. ಒಂದು ವಸತಿ ಶಾಲೆ, ಕಾಂಪೌಂಡು ಮತ್ತು ಕೋಣೆಗಳು ನನಗೆ ಗೊತ್ತೇ ಇಲ್ಲ. ನನಗೆ ಗುದ್ಲಿ ಪೂಜೆ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ದವ್ರು ಕರೆದೇ ಇಲ್ಲ. ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ, ಕಟ್ಟಡ ಶುರುವಾಗಿದೆ, ನನಗೆ ಗೊತ್ತಿಲ್ಲ. ಒಬ್ಬ ಶಾಸಕನಾಗಿ ಅಲ್ಲಿ ಏನಾಗಿದೆ ಗೊತ್ತಾಗ, ಆಲ್ರೆಡಿ ನಾವು KKRDBಯಿಂದ ಶಾಲೆ ಕಟ್ತಾ ಇದ್ದೀವಿ, ಈಗ ಮತ್ತೆ ದುಡ್ಡು ಬಂದಿದೆ. ನಾವು ದುಡ್ಡು ಸರ್ಕಾರ ಮತ್ತು KKRDBಯಿಂದ ನಾನು ತೊಗೊಂಡು ಕಟ್ತಾ ಇದ್ದೀನಿ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಹಾಸ್ಟೆಲನ್ನು ಆಳಂದಲ್ಲಿ ಹೈಸ್ಕೂಲಲ್ಲಿ ಕಟ್ತಾ ಇದ್ದೀವಿ. ಈಗ ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ 17 ಕೋಟಿ ರೂಪಾಯಿ ಬಂದಿದೆ. ಆ ಸ್ಕೂಲ್ ಬಿಲ್ಡಿಂಗು, ಕಂಪೌಂಡು, ಇದಕ್ಕೆ 17 ಕೋಟಿ ರೂಪಾಯಿ. ಒಂದೇ ಸ್ಕೂಲಿಗೆ 2 ಬಜೆಟ್ ಆಗುತ್ತೆ. ನಮ್ಗೆ ಗೊತ್ತಿಲ್ಲ, ಡಿಪಾರ್ಟ್ಮೆಂಟಿಂದ ಮಂಜೂರು ಮಾಡ್ತಾರೆ ಅಂತ ಗೊತ್ತಿದ್ದರೆ ನಾನು ಬೇರೆ ಕಡೆ ಉಪಯೋಗ ಮಾಡ್ತಿದ್ದೆ KKRDB ದುಡ್ಡು.